ಮ್ಯಾಮ್ ನೀವು ಒಂದಿನದ ಮಟ್ಟಿಗೆ ಹುಡುಗ ಆದ್ರೆ ಏನ್ ಮಾಡ್ತೀರಾ? ಅವರು ಅಂದ್ರೆ ಪಬ್ಗೆ ಹೋಗ್ತಾರೆ, ನಾನು ಹೋಗ್ತೀನಿ. ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನನಗೆ. ಹೆಂಗಂತ ಹೇಳ್ಕೊಡು, ಮಚ್ಚ ಕಾಳಾಕೋದ್ ಹೆಂಗಂತ ಹೇಳ್ಕೊಡು. ಹುಡುಗರು ಲಾಯಲ್ ಆಗಿರ್ತಾರ, ಹುಡುಗರು ಹುಡುಗಿರಲ್ಲ ಹೇಳ್ಬಿಟ್ರಿಗಳೇ. ಹುಡುಗಿರು ಹಿಂಗ್ಯಾಕೆ ಹೇಳ್ಗುರು, ಎಷ್ಟೇ ಬಿಸ್ಕೆಟ್ ಹಾಕಿದ್ರು ಬೀಳರು. 16 ಜನ ಲವ್ ಮಾಡ್ತೀರಾ ನೀವು, ಊರ್ ಮಿಂಡ್ರಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಹುಡುಗಿರ್ ನೇತಾಗಿದ್ರೆ ಒಬ್ಬನೇ ಲವ್ ಮಾಡ್ತೀವಿ, ಹುಡುಗಿರ್ ನೇತಾಗಿಲ್ಲ ಅದಕ್ಕೆ ಎಲ್ಲಾರನ್ನೂ ಲವ್ ಮಾಡ್ತೀವಿ. ನಮ್ಮ ಅಪ್ಪನೇ ಅಂತಾರೆ ನಿನ್ ಮಗಾನೇ ಎಲ್ಲ ಕಣ ಅಂತ. ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು. ಮ್ಯಾಮ್ ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು ಮ್ಯಾಮ್? ನಂಬಿಕೆ ಇರ್ಬೇಕು. ಹುಡುಗ ಆದ್ರೂ ಇರ್ಲಿ ಹುಡುಗಿ ಆದ್ರೂ ಇರ್ಲಿ ಬಿಟ್ಟು ಹೋಗ್ಬಾರ್ದು. ಲಾಯಲ್ ಆಗಿರ್ಬೇಕು. ಎಷ್ಟೇ ಕಷ್ಟ ಬಂದು ಅವ್ರಿಗೆ ಜೊತೆಲಿ ಇರ್ಬೇಕು. ಮ್ಯಾಮ್ ನೀವು ಒಂದಿನದ ಮಟ್ಟಿಗೆ ಹುಡುಗ ಆದ್ರೆ ಏನ್ ಮಾಡ್ತೀರಾ? ಹುಡುಗರು ಮಾಡೋ ಕೆಲಸ ನಾನು ಮಾಡ್ತೀನಿ. ಏನ್ ಮಾಡ್ತೀರಾ? ಅವ್ರೇನ್ ಮಾಡಿದ್ರು ನಾನು ಮಾಡ್ತೀನಿ. ಅವ್ರ ಹುಡುಗರು ಏನ್ ಮಾಡ್ತಾರೆ? ಅವರು ಅಂದ್ರೆ ಪಬ್ಗೆ ಹೋಗ್ತಾರೆ, ನಾನು ಹೋಗ್ತೀನಿ. ಹುಡುಗಿನ ಹಾಕೊಂಡು ಓಡಾಡ್ತೀನಿ. ನೀವು ಒಂದಿನದ ಮಟ್ಟಿಗೆ ಹುಡುಗ ಆದ್ರೆ ಏನ್ ಮಾಡ್ತೀರಾ? ಒಂದಿನ ಮಟ್ಟ ಹುಡುಗ ಇಷ್ಟನೇ ಪಡಲ್ಲ ಯಾರು. ಲೈಫ್ ಲಾಂಗ್ ಆಗಿ ಇಷ್ಟಪಡ್ಬೇಕು. ಹುಡುಗಿ ಆದ್ರೆ ಅರ್ಥ ಆಗಲ್ಲ ಅದು. ಒಂದಿನ ಮಟ್ಟ ಹುಡುಗ ಇರಕ್ಕಾಗಲ್ಲ. ಅವ್ರು ಡ್ರಿಂಕ್ಸ್ ಮಾಡ್ತಾ ನಾವು ಮಾಡ್ಬೇಕು ಅನ್ಸುತ್ತೆ. ಅದಕ್ಕೆ ಒಂದಿನ ಹುಡುಗ ಆಗಲ್ಲ, ನಾನು ಇಷ್ಟನೂ ಆಗಲ್ಲ ನಂಗದು. ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅನ್ನೋದನ್ನ ನಂಬೋದೇ ಇಲ್ಲ ನಾನು. ಎಲ್ಲ ಯಾರು ಲಾಯಲ್ ಆಗಿರಲ್ಲ, ಎಲ್ಲಾರು ಲವ್ ಮಾಡ್ತಾರೆ, ಬಿಟ್ಟೋಗ್ತಾರೆ. ಮ್ಯಾಮ್ ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನನಗೆ. ನೀವು ಲವ್ ಮಾಡಿಲ್ವಾ? ನಾನು ಮಾಡಿಲ್ಲ. ಯಾರು ಪ್ರಪೋಸ್ ಮಾಡಿಲ್ವಾ ನಿಮ್ಗೆ? ಎಷ್ಟೊಂದ್ ಜನ ಮಾಡಿದ್ದಾರೆ, ಸುಮ್ನೆ ಸೈಡ್ ಹಾಕೋದಷ್ಟೇ. ನಾವು ಹಾಕ್ಬೇಕು. ಯಾರು ಜಾಸ್ತಿ ಲಾಯಲ್ ಆಗಿರ್ತಾರೆ? ಹುಡುಗರು ಜಾಸ್ತಿ ಲಾಯಲ್ ಆಗಿರ್ತಾರೆ, ಹುಡುಗರು ಜಾಸ್ತಿ loyal? ಹುಡುಗಿರು ಅವ್ರನ್ನ ಕೇಳಿ ಅವ್ರೇನು ಹೇಳ್ತಿದ್ದಾರೆ. ಕೇಳಿಸ್ತಲ್ಲ. ಹುಡುಗರು ಲಾಯಲ್ ಆಗಿರ್ತಾರೆ, ಹುಡುಗಿರು ಹುಡುಗಿರಲ್ಲ ಹೇಳ್ಬಿಟ್ರಿಗಳೇ. ಹುಡುಗರ ಅಯ್ಯೋ ಏನ್ ಹುಡುಗಿ ಅಲ್ಕೊಂಡ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹುಡುಗರು ಗಟ್ಟ ಬಿಟ್ಕೊಂಡಿರ್ತಾರ. ನೀವು 16 ಜನ ಲವ್ ಮಾಡ್ತೀರಾ ನೀವು, ಊರ್ ಮಿಂಡ್ರಿ. ಹುಡುಗಿರ್ ನೇತಾಗಿದ್ರೆ ಒಬ್ಬನೇ ಲವ್ ಮಾಡ್ತೀವಿ, ಹುಡುಗಿರ್ ನೇತಾಗಿಲ್ಲ ಅದಕ್ಕೆ ಎಲ್ಲಾರನ್ನೂ ಲವ್ ಮಾಡ್ತೀವಿ. ಇಷ್ಟೇ ತೋರ್ಸ್ಲಾ ಹುಡುಗಿರ್ದು? ಸರಿ ನಿಂದೋದು ತರ್ಸ್ಲಾ ಓಯ್ ಕರಿಯಾಗ ಗೊತ್ತಮ್ಗೆ. ಇನ್ನೇನ್ ಹೇಳೋದು? ಲವ್ ಎಲ್ಲ ವೇಸ್ಟ್, ಲವ್ ಎಲ್ಲ ಮಾಡ್ಬಾರ್ದು. ಅದೆಲ್ಲ ಟಿಶ್ಯೂ ಪೇಪರ್ ಯೂಸ್ ಮಾಡಿ ಬಿಟ್ಬಿಡ್ತಾರೆ. ಅದಕ್ಕೆ ಇಲ್ಲಿ ನೀವು ಕುತ್ಕೊಳ್ಳೋದ ಯಾವ್ದೋ ಹುಡುಗಿ ಜೊತೆ. ಅದಕ್ಕೆ ಟೈಮ್ ಪಾಸ್ ಮಾಡ್ತಾ ಇರ್ಬೇಕು. ನಮ್ ಟೈಮ್ ಪಾಸ್ ಆಗ್ಲಿ ಅಂತಾನೆ ಮಾತಾಡೋದು. ಅವ್ರ ನೇತಾಗಿದ್ರೆ ನಾವು ನೇತಾಗಿರ್ತೀವಿ, ಅವ್ರು ಹೇಳ್ ಮಿಂಡ್ರಿ ಅಲ್ಲ ನಾವು ಊರ್ ಮಿಂಡ್ರಿ ಆಗ್ತೀವಿ, ಅಷ್ಟೇ ತಡ. ನೀನ್ ಊರ್ ಮಿಂಡ್ರಿ ಆದ್ರೆ ನಿಮ್ಮ ಅಮ್ಮನೂ ಅದೇ ಆಗಿರ್ತಾರಲ್ವಾ? ನಾನು ಊರ್ ಮಿಂಡ್ರಿ ಅಂದ್ರೆ ನಮ್ಮಮ್ಮ ಅಲ್ಲ. ನಮ್ಮಮ್ಮಗೂ ಗೊತ್ತಾ ನಾನು ಹೇಳ್ ಮಿಂಡ್ರಿ ಅಂತ. ನಮ್ಮಮ್ಮನೇ ಬೈತಾರೆ ನಿನ್ಗೆ. ನಮ್ಮ ಅಪ್ಪನೇ ಅಂತಾರೆ ನಿನ್ ಮಗಾನೇ ಎಲ್ಲ ಕಣ ಅಂತ. ಮಾತಾಡು, ಏನ್ ಬಡ್ಸಿಲ್ವಾ? ಇವಾಗ ಹುಡುಗಿರ್ಗೆ ಬಾಯ್ ಫ್ರೆಂಡ್ ಜೊತೆ ಬೆಸ್ಟಿ ಕೂಡ ಇರ್ತಾನೆ. ಬೆಸ್ಟಿ ಇದ್ದಾನೆ ಲವ್ ಹಾಳಾಗೋದು. ಬೆಸ್ಟಿ ಇಲ್ಲ ಫೋನಲ್ಲಿ ಅನ್ನ ಹತ್ರ ಮಾತಾಡ್ತಿದೀನಿ ಅಂತಾರೆ, ನೋಡಿದ್ರೆ ಪಕ್ಕದಲ್ಲಿ ಇನ್ನೊಬ್ಬನ ಜೊತೆ ಕೂತಿರ್ತಾರೆ. ಯಾಕತ್ರ ತಿರ್ಪೇಶೋಕಿ ಮಾಡ್ರೆ ನೇತಾಗ ಒಬ್ಬರನ್ನ ಮಾಡ್ಬೇಕು, ಇಲ್ಲ ಬಿಟ್ಟೋಗ್ತಾ ಇರ್ಬೇಕು. ಇವಾಗ ಹುಡುಗರಿಗೆ ಬ್ರೇಕಪ್ ಆದ್ರೆ ನೆಕ್ಸ್ಟ್ ಅವ್ರನ್ನ ಹುಡುಗಿನ ಮರಿಯಕ್ಕೆ ಏನ್ ಮಾಡ್ತೀರಾ? ಮರ್ಯಾದೆಲ್ಲ ಸೀನ್ ಇಲ್ಲ, ಕುಡ್ಕೊಂಡು ಸತ್ತೋಯ್ತಾ ಇರ್ತಾರೆ ಅಷ್ಟೇ. ನೀವೇನ್ ಮಾಡ್ತೀರಾ? ನಾವೆಲ್ಲ ಕುಡಿಯಲ್ಲ, ಪೌಲಿನ ಬೆಲ್ಲ ನೋಡ್ತೀವಿ. ನಾವು ಅವ್ರ ತರ ಎಲ್ಲ ನಾವೆಲ್ಲ ಉಪೇಂದ್ರ ಅಭಿಮಾನಿಗಳು. ಹುಡುಗರು ಲಾಯಲ್ ಇಲ್ಲ ಅಂತ. ಹುಡುಗರೆಲ್ಲ ಲಾಯಲ್ ಆಗಿರ್ತಾರೆ, ಹುಡುಗಿರ್ ನಿಯತ್ತಾಗಿಲ್ಲ ಅಲ್ಲ. ನಾನೇನಂತ ಹೇಳಿ, ನಾನು ಲವ್ವೇ ಮಾಡಲ್ಲ ಅಂತ ತಾನೇ ಅಂದಿದ್ ನಾನು. ನಾನು ಲವ್ವೇ ಮಾಡಲ್ಲ ಅಂತಾನೆ ಹೇಳಿದ್ ನಾನು. ಯಾರು ಅಷ್ಟೇ ಅಕ್ಕ ನೋಡ್ರಿ, ಲೈವ್ ಅಲ್ಲಿ ಐತೆ. ಇಷ್ಟೊತ್ತು ಬೆಸ್ಟ್, ಇವಾಗ ಅಣ್ಣ ಅಂತೆ. ಇಷ್ಟೊಂದು ರೋಷನ್ ಏನಂತ ಇಲ್ಲ ಅಣ್ಣ, ಇವಾಗ ಅಣ್ಣ ಅಂತೆ. ಯಾಕಮ್ಮ ಈತರ? ಅದಕ್ಕೆ ಅಪ್ಪ ಅಮ್ಮ ಓದ ಕಲ್ಸಿದ್ರೆ ಓದ್ಬಿಟ್ಟು ಮನೆಗೆ ಹೋಗ್ಬೇಕು, ಓದ್ಲಾ ಹೊಡ್ಬಿಟ್ಟು ಮನೆಗೆ ಹೋಗ್ಬಾರ್ದು. ಅದಕ್ಕೆ ಕ್ಲಾಸ್ ಎ ಸೆಕ್ಷನ್ ಅಲ್ಲಿ ಒಂದು ಇದು ಬೆಸ್ಟಿ, ಪಕ್ಕೋ ಕ್ಲಾಸ್ ಅಲ್ಲಿ ಬೆಸ್ಟ್ ಫ್ರೆಂಡು, ಯಾಕವೆಲ್ಲ? ಸರಿ, ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋ ಅಂತ ಯಾವ್ದಾದ್ರು ಒಂದ್ ಡೈಲಾಗ್ ಹೇಳಿ, ಎಲ್ಲಾರು ಒಂದೊಂದ್ ಹೇಳ್ಬೇಕು. ಮ್ಯಾಮ್ ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು ಮ್ಯಾಮ್? ನಂಬಿಕೆ ಇರ್ಬೇಕು.
ಹುಡುಗ ಆದ್ರೂ ಇರ್ಲಿ ಹುಡುಗಿ ಆದ್ರೂ ಇರ್ಲಿ ಬಿಟ್ಟು ಹೋಗ್ಬಾರ್ದು. ಲಾಯಲ್ ಆಗಿರ್ಬೇಕು. ಎಷ್ಟೇ ಕಷ್ಟ ಬಂದು ಅದಕ್ಕೆ ಜೊತೆಲಿ ಇರ್ಬೇಕು, ಬಿಟ್ಕೊಡ್ಬಾರ್ದು. ಅಪ್ಪ ಅಮ್ಮನ ಮುಂದೆನಾದ್ರೆ ಎದ್ರಕೋಬಾರ್ದು. ನಿಮ್ ಪ್ರಕಾರ ಹುಡುಗಿರ್ ಜಾಸ್ತಿ ಲಾಯಲ್ ಆಗಿರ್ತಾರ, ಹುಡುಗರು ಜಾಸ್ತಿ ಲಾಯಲ್ ಆಗಿರ್ತಾರ? 50-50. ಎಲ್ಲಾರು ಹುಡುಗರು ಲಾಯಲ್ ಆಗಿರ್ತಾರೆ, ಹುಡುಗಿರು ಲಾಯಲ್ ಆಗಿರ್ತಾರೆ. ಇಬ್ರು ಎಲ್ಲ ಹುಡುಗರು ಲಾಯಲ್ ಆಗಿರ್ತಾರೆ 100% ಅಂತ ಏನಿಲ್ಲ. ಹುಡುಗಿರು ಇರ್ತಾರೆ, ಹುಡುಗರು ಇರ್ತಾರೆ. ಮ್ಯಾಮ್ ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ನಂಬಿಕೆ, ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ತುಂಬಾ. ಇಬ್ರು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇಂದ ಇದ್ರೆ ಲೈಫ್ ಲೀಡ್ ಮಾಡ್ಬೋದು ಅನ್ನೋದು ನನ್ನ ಪ್ರಕಾರ. ನಿಮ್ ಪ್ರಕಾರ ಹುಡುಗ ತುಂಬಾ ಲಾಯಲ್ ಆಗಿರ್ತಾರ, ಹುಡುಗಿ ತುಂಬಾ ಲಾಯಲ್ ಆಗಿರ್ತಾರ? ನಮ್ಮ ಪ್ರಕಾರ ಹುಡುಗರೇ ಲಾಯಾಗಿರ್ತಾರೆ ಅಂತ ಹೇಳ್ಬೋದು. ಅವ್ರು ಹೆಂಗಿರ್ತಾರೋ ನಾವು ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತೀವಿ. ಸೊ ಅವರೇ. ಹಾಗಾದ್ರೆ ಇವಾಗ ಎಲ್ಲಾರು ಹೇಳ್ತಾರೆ ಹುಡುಗಿರೇ ಜಾಸ್ತಿ ಮೋಸ ಮಾಡೋದು ಅಂತ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹುಡುಗಿರ್ ಮೋಸ ಮಾಡ್ತಾರೆ ಅಂತ ಹೇಳಕ್ಕಲ್ಲ, ಫ್ಯಾಮಿಲಿ ಪ್ರೆಷರ್ ಇರುತ್ತೆ ಅವ್ರಿಗೂ. ಫ್ಯಾಮಿಲಿಯಲ್ಲಿ ಏನ್ ಹೇಳ್ತಾರೋ ಅದ್ರ ಮೇಲೆ ಆಗಿರುತ್ತೆ ಅಷ್ಟೇ. ಲವ್ ಅಂದ್ರೆ ಇಬ್ರು ಒಪ್ಕೊಂಡು ಮನೇಲಿ ಒಪ್ಸಿ ಮದ್ವೆ ಆಗೋದು ಅಂದ್ರೆ ಚೆನ್ನಾಗಿರ್ತಾರೆ ಲೈಫಲ್ಲಿ ಅಂತ. ಮ್ಯಾಮ್ ಬೆಸ್ಟಿ ಮುಖ್ಯನಾ ಬಾಯ್ ಫ್ರೆಂಡ್ ಮುಖ್ಯನಾ? ಬಾಯ್ ಫ್ರೆಂಡ್ ಮುಖ್ಯ. ಬೆಸ್ಟಿ ಎಲ್ಲ ಅವ್ರ ಹತ್ರನೇ ನೋಡ್ಕೋತೀವಲ್ಲ. ಬೆಸ್ಟಿ ಅಂದ್ರೆ ಓಕೆ, ಫ್ರೆಂಡ್ ಅಂದ್ರೆ ಒಂದೇ, ಲವರ್ ಅಂದ್ರೆ ಒಂದೇ, ಎಲ್ಲ ಅವ್ರ ಒಳಗಡೆನೆ ನೋಡಿರ್ತೀವಿ ಅದನ್ನ. ಸೊ ಅದಕ್ಕೆ ಬಾಯ್ ಫ್ರೆಂಡ್ ಮುಖ್ಯ. ಬೆಸ್ಟಿ ಮುಖ್ಯನಾ ಬಾಯ್ ಫ್ರೆಂಡ್ ಮುಖ್ಯನಾ? ಬೆಸ್ಟಿ ಬಾಯ್ ಫ್ರೆಂಡ್ ಅಂದ್ರೆ ಇವಾಗ ಲವ್ ಮಾಡ್ತಿದ್ರೆ ಅವರಿಗೆ ಅವ್ರ ಲವ್ವರೇ ಎಲ್ಲ ಆಗಿರ್ತಾರೆ, ಬೆಸ್ಟಿ ಬೇಕಾಗಿರಲ್ಲ ಅವ್ರಿಗೆ. ಇವಾಗ ಲವ್ ಮಾಡ್ತಿಲ್ಲ ಅಂದ್ರೆ ಬೆಸ್ಟಿನೂ ಇಂಪಾರ್ಟೆಂಟ್ ಆಗಿರ್ತಾರೆ ಅವರಿಗೆ. ಅವ್ರ ಬೆಸ್ಟಿ ಜೊತೆ ಚೆನ್ನಾಗಿರ್ತಾರೆ. ನಾವು ಬೇರೆಯವ್ರು ಇವಾಗ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರೆ ಸಾಕು, ನಾವು ಬೆಸ್ಟಿ ತರನೇ ಇರ್ತೀವಿ. ಅವರೆಲ್ಲ ಅನ್ಕೊಳ್ಳೋದು ಲವ್ವರ್ಸ್ ಅನ್ಕೊಂತಾರೆ. ಏನ್ ಮಾಡಕ್ಕಾಗಲ್ಲ, ಎಲ್ಲ ಸೊಸೈಟಿಯಲ್ಲೆಲ್ಲ ಹಂಗೆ ಇರೋದು, ಎಲ್ಲ ಲವ್ವರ್ಸೇ ಅಂತ ಇರ್ತಾರೆ ಯಾವಾಗ್ಲೂ. ಸೊ ಬೆಸ್ಟಿನೇ ಇಂಪಾರ್ಟೆಂಟ್ ಅಂತ ನನ್ನ ಪ್ರಕಾರ. ನನ್ನ ಲೈಫಲ್ಲಿ ಪೇರೆಂಟ್ಸ್ ಬಾಯ್ ಫ್ರೆಂಡ್ ಅಂತ ಬಂದ್ರೆ ಯಾರನ್ನ ಚೂಸ್ ಮಾಡ್ತೀರಾ? ಪೇರೆಂಟ್ಸ್ ಬಾಯ್ ಫ್ರೆಂಡ್ ಅಂತ ಏನಿಲ್ಲ, ಲೈಕ್ ನಮ್ಮನ್ನ ಎತ್ತವ್ರ ಪೇರೆಂಟ್ಸ್ ಮಾತನ್ನು ಕೇಳಿಸ್ಕೊತೀವ್ರಿ. ಮತ್ತೆ ಬಾಯ್ ಫ್ರೆಂಡ್ ಏನಾದ್ರು ಇದ್ರೆ ಅವ್ರು ಬಂದ್ ಮಾತಾಡಿದ್ರೆ ಸಾಲ್ವ್ ಆಗ್ಬೋದು. ಸಾಲ್ವ್ ಆಗಿಲ್ಲ ಅಂದ್ರೂ ಆಗತ್ತೆ. ಲೈಕ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಆಗಿಲ್ಲ ಅಂತ ಏನಿಲ್ಲ, ಬಟ್ ಪೇರೆಂಟ್ಸ್ ಮಾತು ಕೇಳ್ತೀನಿ. ಬಾಯ್ ಫ್ರೆಂಡ್ ಇದ್ರೆ ಅವ್ರ ಮಾತು ಕೇಳ್ತೀನಿ. ಬಟ್ ಇಬ್ರು ಓಕೆ, ಪೇರೆಂಟ್ಸ್ ಮಾತು ಕೇಳ್ತೀನಿ ಜಾಸ್ತಿ. ಥ್ಯಾಂಕ್ ಯು.